ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ ಬಳಿ ಇರುವ ವಿಶ್ವಗುರು ಬಸವಣ್ಣನವರ ಪ್ರತಿಮೆಗೆ ಕೆಲವು ಕಿಡಿಗೇಡಿಗಳು ಅವಮಾನ ಮಾಡಿರುವ ಘಟನೆಯನ್ನು ಖಂಡಿಸಿ ಚಿಂಚೋಳಿ ತಾಲೂಕಾ ವೀರಶೈವ ಲಿಂಗಾಯತ್ ಸಮಾಜದ ವತಿಯಿಂದ ತಹಸೀಲ್ ಕಾರ್ಯಾಲಯ ಆವರಣದಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷ ಸಂಜೀವ್ ಕುಮಾರ್ ಪಾಟೀಲ್ ಅವರು ಮಾತನಾಡಿ, ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ ಬಳಿ ಇರುವ ವಿಶ್ವಗುರು ಬಸವಣ್ಣನವರ ಪ್ರತಿಮೆಗೆ ಅವಮಾನ ಮಾಡಿದ್ದು ತಾಲೂಕು ವೀರಶೈವ ಲಿಂಗಾಯತ್ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ. ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲಾ ಮಹಾಪುರುಷರ ಪ್ರತಿಮೆ ಹತ್ತಿರ ಸಿಸಿ ಕ್ಯಾಮೆರಾ ಅಳವಡಿಸಬೇಕೆಂದು ಒತ್ತಾಯಿಸಿದರು. ರೀಸೆಂಟ್ಲಿ ಆಗಿ ಬೆಂಗಳೂರಿನಲ್ಲಿ ತುಮಕೂರು ಸಿದ್ಧಗಂಗಾ ಮೂರ್ತಿಯವರು ಧ್ವಂಸ ಮಾಡಿದ್ರು. ಅವಾಗೇ ನಾವು ಸ್ಟ್ರೈಕ್ ಮಾಡಿ ಹೇಳಿದ್ದೇವೆ. ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಎಲ್ಲ ಮಹಾಪುರುಷರ ಪ್ರತಿಮೆ ಹತ್ರ ನಮ್ಮ ಆಡಳಿತ ವತಿಯಿಂದ ಸಿಸಿ ಕ್ಯಾಮ್ರಾ ಅಳವಡಿಸಬೇಕು. ಯಾಕಂದ್ರೆ ಇಂಥ ಘಟನೆ ಆಗಬಾರ್ದಂತ ಮರುಕಳಿಸಬಾರ್ದು ಅಂತ ಹೇಳಿದ್ದೇವೆ. ಆದರೂ ಕೂಡ ಈಗಿನ ಸರ್ಕಾರ ಎಲ್ಲ ಮಹಾಪುರುಷರ ಏನು ಪ್ರತಿಮೆಗಳವ ಒಬ್ಬರಂತಲ್ಲ ಎಲ್ಲರ ಪ್ರತಿಮೆಗಳು ಸಿಸಿ ಕ್ಯಾಮ್ರಾ ಅಳವಡಿಸಿದ್ದಾರೆ. ಯಾವ ವ್ಯಕ್ತಿ ಏನ್ ಮಾಡ್ತಾನಂತ ಸಿಸಿ ಕ್ಯಾಮ್ರಾದಾಗ ಗೊತ್ತಾಗ್ತದೆ. ಯಾಕಂದ್ರೆ ಪೊಲೀಸರು ಅಲ್ಲಿ ಒಬ್ಬೊಬ್ಬರು ಪ್ರತಿಮೆ ಬಳಿ ಇರ್ಲಕ್ ಆಗಲ್ಲ. ಸಿಸಿ ಕ್ಯಾಮ್ರಾ ಇದ್ರೆ ಏನ್ ಮಾಡಿದ್ರು ಗೊತ್ತಾಗ್ತದೆ. ಹಾಗಾಗಿ ನಮ್ಮ ವೀರಶೈವ ಸಮಾಜ ಮತ್ತೊಮ್ಮೆ ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ಒತ್ತಾಯ ಮಾಡುತ್ತೇವೆ. ನಮ್ಮ ಕಡೆಯಿಂದ ಸಿಸಿ ಕ್ಯಾಮ್ರಾ ಅಳವಡಿಸಿದರೆ ಈ ಕೃತ್ಯ ಮುಂದಾಗಲ್ಲ. ಈ ಆರೋಪಿಗಳು ಯಾರೇ ಇರ್ಲಕ್, ಯಾವುದೇ ಸಮಾಜ ಇರ್ಲಕ್, ಏನೇ ಇರ್ಲಕ್, ಯಾಕಂದ್ರ ವಿಶ್ವದ ಅತಿ ವಿಶ್ವಗುರು ಎಂದು ಅಮೆರಿಕದ ಒಪ್ಕೊಂಡ್ರ ಬಸವಣ್ಣವರಿಗೆ ನಮ್ಮ ಭಾರತದಲ್ಲಿ ಮತ್ತು ಬಸವಣ್ಣ ನಾಡೇ ಆಗ್ಯದ ಬೀದರ್ ಜಿಲ್ಲಾ. ಆ ನಾಡಿನಾಗೆ ಈ ಘಟನೆ ಆಗ್ತದೆ ಅಂದ್ರೆ ಇದು ಬಹಳ ನಾವು ಖಂಡಿಸ್ತೀವಿ. ಹಾಗಾಗಿ ಮುಂಬರ್ತಾಗಿಂತಲ್ಲಿ ನಾವು ಸರ್ಕಾರ ಎಚ್ಚರಿಕೊಂಡು ನಾವು ಈ ಮುಖ್ಯಮಂತ್ರಿಗಳು ಕೂಡಲೇ ಗೃಹ ಸಚಿವರಿಗೆ ಮತ್ತು ಬೀದರ್ ಜಿಲ್ಲಾ ಅಧಿಕಾರಿಗಳು ಮತ್ತು SP ಅವರು ಕೂಡಲೇ ಆರೋಪಿಗಳು ಯಾರೇ ಇರ್ಲಿಕ್ಕ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು.